ಮಾತಾಡತ್ತೀರಿ ನಿಮ್ಮ ಸುತ್ತಮುತ್ತಲ ಇದ್ದವರೆಲ್ಲ ಅವಶ್ಯವಾದಿಗಳನ್ನ ಅದಾರ ನಾವು ಅವ್ರು ಸೀಮಿತ ಅದಾರ ಅವರು ಎಲ್ಲಾನು ನನಗೆ ಬೇಕನ್ನೋರು ಇಲ್ಲ. ಈಗ ನನ್ನ ಮಗ ಬಂದಿದ್ದ ನನ್ನ ಜೋಡ ನಮ್ಮದು ಕೋರ್ಟ್ ಕೇಸ್ ಇತ್ತು ಬಂದಿದ್ದ ಮತ್ತು ಏನು ಅವೇನು BJP ಪ್ರಾಥಮಿಕ ಸದಸ್ಯನೂ ಇಲ್ಲ. ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಕಳು ಕೆಲವು ಮಂದಿ ಅದಾರ BJP ಒಳಗೆ. ಯತ್ನಾಳರು ತಮ್ಮ ಮಗನ ಕರ್ಕೊಂಡು ಹೋಗಿದ್ರು, ಅವನು ಬೇರೆ ಕೆಲಸಕ್ಕೂ ಬಂದಿದ್ದ. ನಾವೇನು BJP ಒಳಗೆ ಟಿಕೆಟ್ ಬೇಡಲ್ಲ, ನಮ್ಮ ಮಗ ಟಿಕೆಟ್ ಕೊಡ್ರಿ, ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೀವಿ, ನಾವೇನು ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡತ್ ಕೇಳಿಲ್ಲ ಏನಿಲ್ಲ. ಸರ್ ಈಗ ನೀವು ಸೈಲೆಂಟ್ ಅಂದ್ರೂ ಈಗ ಜಾರಕಿಹೊಳಿ ಅವ್ರು ಏನಂದ್ರೆ ಅವ್ರ ಏನು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟು, ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ್ಮೇಲೆ ಮತ್ತೊಬ್ರು ವೈಲೆಂಟು, ಹಿಂಗೆಲ್ಲ ಹಂಚ್ಕೊಂಡಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಫಾಗ್ಯಾರತ್ ಬರೀರಿ ಯಾರಿಗೆ ನೀವು ನನ್ನ ನಾ ಎಷ್ಟು ಹುರುಪರಾಗದೀನಿ ಅದು ನೋಡ್ಯಾರೆ ಬರೀರಿ ನೀವು. ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ, ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ. ನಾನು ನನ್ನ ರಾಜಕೀಯ ಜೀವನ 35 ವರ್ಷದಿದೆ. ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಅನಂತ್ ಕುಮಾರ್ ಅವರು, ರಾಜನಾಥ್ ಸಿಂಗ್ರು, ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದಂಥವ್ರು ನಾವು. ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು, ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ, ಯತ್ನಾಳ್ ಮುಗಿಸ್ಬಿಡ್ತೀನಿ ಅಂತ ಯಾರು ಮೂರ್ಖ ನನ್ನ ಮಕ್ಕಳು ತಿಳ್ಕೊಂಡಿದ್ದು ತಪ್ಪು. ಶಿಸ್ತು ಕ್ರಮ ಏನು ಇಲ್ಲ ಸದ್ಯಕ್ಕೆ. ಮತ್ತಿಟ್ಟು ನಕ್ಕೋತ ಹೇಳಕತ್ತಿಲ್ಲ ಸುಸ್ತಂದ್ರೆ ಒಳ್ಳೆ ಕೆಲಸ ಮಾಡತ್ ಹೇಳ್ಯಾರ, ಮುಂದೆ ಒಂದು ದಿವಸ ಒಳ್ಳೆ ಭವಿಷ್ಯ ಐತೆ ಅಂತ ಹೇಳ್ಯಾರ. 3 ಟೀಮ್ ಮಾಡಲಾಗಿದೆ ಸರ್, ವಕ್ಫ್ ಸಂಪುಟ ಯಾವ ಟೀಮ್ ತಾವಿಲ್ಲ, ಪ್ರತ್ಯೇಕ ಹೋರಾಟ ಸರ್. ಹಂಗಿತ್ತು ನೋಡ್ರಿ, ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ, ಮೊದಲೇ ಮಾಡಬೇಕಾಗಿತ್ತು. ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ, ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದ್ವಿ. 12 ಗಂಟೆಗೆ ಅವ್ರು ಘೋಷಣೆ ಮಾಡಿದ್ರು. ಮೊದಲು ಹಂಗಾದ್ರೆ ಯಾರು ನಾವು 2,500 ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ. ನಾ ಹೇಳಿಲ್ಲ, ಮೊದಲು ಅದನ್ನೇ ಹೇಳಿದೆ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ IAS ಅಧಿಕಾರಿಗಳು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ, ಇಷ್ಟು ಮಾಹಿತಿ, ಇಷ್ಟು ಕರಾಳ ಇದು ಅನ್ನೋಂಥದ್ದು ನಾವು ಕೊಟ್ಟ. ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ, ಇದು ಫಸ್ಟ್, ಇಂಡಿಯಾದಾಗೆ ಫಸ್ಟ್ ನಮ್ಮ ಹೋರಾಟ ವಕಫ್.